ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು LWS ಶೋ. ಗೈಸ್, ನಿನ್ನೆ ಏನು ಗೈಸ್ ಮ್ಯಾಚ್ ಆಗಿದ್ದು? 3 ಮ್ಯಾಚ್ ಚಿಂದಿ ಆಗಿತ್ತು ಮಾತ್ರ. ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂದರೆ ಪವನ್, ಫಸ್ಟ್ ಮ್ಯಾಚ್ ಶ್ರೀಲಂಕಾ ಮತ್ತು ಒಮಾನ್ ಆಗಿದ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪವನ್. ಆಕ್ಚುಲಿ ಶ್ರೀಲಂಕಾ ಬಂದು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂಡ್ ದೆನ್ ಅದ್ರಲ್ಲಿ ಬಂದು ಓಪನರ್ಸ್ ಯಾರು ಅಷ್ಟೊಂದು ಆಡಿಲ್ಲ. ಬಟ್ ಪವನ್, ಕುಶಾಲ್ ಮೆಂಡಿಸ್ ಅಂಡ್ ದರ್ಶನ್ ಶನಕ ಅವ್ರು 3 ಜನ ಸಖತ್ತಾಗಿ ಆಡಿದ್ರು. ಇಬ್ರು 3 ಜನನು 50+ ಸ್ಕೋರ್ ಹೊಡಿದ್ರು. ಅಂಡ್ ಆಲ್ಸೋ ಶ್ರೀಲಂಕಾ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬೊಂಬಾಟಾಗಿ ಹಾಕಿದ್ರು ಮಾತ್ರ ತೀಕ್ಷಣ. ನನಗೆ ಅಸೋಸಿಯೇಷನ್ ನೇಷನ್ ಬಟ್ ಆದ್ರೂ 4 ಓವರ್ 11 ರನ್ 3 ವಿಕೆಟ್ ಕೊಟ್ಟಿದ್ದಾರೆ. ನನಗೇನು ಅನಿಸ್ತು ಅಂದ್ರೆ ಶ್ರೀಲಂಕಾ ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಪಿಚ್ ನ ಅವ್ರಿಗೆ ಬೇಕಾದ ತರ ಮಾಡ್ಕೊಂಡಿದ್ದಾರೆ ಅನ್ಸಲ್ವಾ ನಿನಗೆ? ಈಗ ನೆಕ್ಸ್ಟ್ ಮ್ಯಾಚ್ ಅಂತ ಬಂದ್ರೆ ಆಸ್ಟ್ರೇಲಿಯಾ ಮೇಲೆ ಇರೋದವ್ರಿಗೆ, ಶ್ರೀಲಂಕಾದವ್ರಿಗೆ. ಸೊ ಇವತ್ತು ಆಸ್ಟ್ರೇಲಿಯಾ ಸೋತಿರೋದ್ರಿಂದ ನಾಳೆ ಆಗೋ ಮ್ಯಾಚ್ ಅಲ್ಲಿ ಶ್ರೀಲಂಕಾದವ್ರು ಅವ್ರಿಗೆ ಬೇಕಾದ ತರ ಪಿಚ್ ಮಾಡ್ಕೊಂಡು ಗೆದ್ರು ಅಂತ ಅಂದ್ರೆ ಅಕಸ್ಮಾತ್ ಆಸ್ಟ್ರೇಲಿಯಾ ಔಟ್ ಆಗುತ್ತೆ, ಪ್ಲೇ ಆಫ್ಗೆ ಬರಲ್ಲ. ಯಾಕಂದ್ರೆ ಆಕ್ಚುಲಿ ಹೋಮ್ ಗ್ರೌಂಡ್ ಅಲ್ಲಿ ಆಡೋ ಪ್ಲೇಸ್ ಇದೆ. ಹೌದು, ಹೋಮ್ ಗ್ರೌಂಡ್ ಹೋಮ್ ಟೀಮಿಗೆ ಯಾವ ತರ ಪಿಚ್ ಬೇಕೋ ಆ ತರ ರೆಡಿ ಮಾಡಿಸ್ಕೊಬಹುದು ನೀವು. ಹೌದು. ಸೊ ಸೆಕೆಂಡ್ ಮ್ಯಾಚ್ ಅಂತ ಬಂದ್ರೆ ಇಟಲಿ ಮತ್ತೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇಟಾಲಿ ಮೇಲೆ ಬರೀ ಪಿಜ್ಜಾ ಪಾಸ್ತಾ ಮಾತ್ರ ಅಲ್ಲ, ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಫಸ್ಟ್ ಟೈಮ್ ಬಂದು ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಅದು ನೋ ಲಾಸ್ ಅಲ್ಲಿ ಗೆದ್ದಿದ್ದಾರೆ. ಇಬ್ರು ಬ್ರದರ್ಸ್ ಓಪನರ್ಸ್ ಬಂದಿದ್ದು, ಇಬ್ರು ಬ್ರದರ್ಸ್. ಏನ್ ಸಖತ್ ಆಡಿತ್ತು ಪವನ್ ಮಾತ್ರ, ಎಲ್ಲೂ ಬಿಟ್ಕೊಡ್ಲಿಲ್ಲ ಮ್ಯಾಚ್ ಮಾತ್ರ, ಎಲ್ಲಾ ಕಡೆನೂ ಇಂಟೆಂಟ್ ತೋರಿಸಿದ್ದು. ಆಕ್ಚುಲಿ ನೇಪಾಲ್ ಬಂದು ಇಂಗ್ಲೆಂಡ್ ಗೆ ಟಕ್ಕರ್ ಕೊಟ್ರು, 4 ರನ್ನಿಂದ ಸೋತ್ರು. ಅವ್ರು ಬಂದು ಇಟಾಲಿ ಮೇಲೆ 4 ನೋ ಲಾಸ್ ಅಲ್ಲಿ ಗೆದ್ದಿದ್ದಾರೆ. 10 ವಿಕೆಟ್ಸ್ ಇಂದ ವಿನ್ ಆಗಿರೋದು. 10 ವಿಕೆಟ್ಸ್ ಇಂದ ಅದು ಸಕ್ಕತ್ತಾಗಿತ್ತು ಗೈಸ್. ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರಲ್ಲ, ಏನೋ ಬೋರಿಂಗ್ ಆಗಿರುತ್ತೆ ಅನ್ಕೊಂಡಿದ್ವಿ. ನೇಪಾಲ್ ಗೆದ್ಬಿಡ್ತಾರೆ ಅನ್ಕೊಂಡಿದ್ದು, ಬಟ್ ಸಕ್ಕತ್ತಾಗಿ ಆಡಿದ್ದು ಇಟಲಿ. ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ ಇವಾಗ ಯಾವ ಟೀಮ್ ನಾವು ಲೈಟ್ ತಗೊಳಕ್ ಆಗಲ್ಲ. ಎಲ್ಲಾ ಮ್ಯಾಚ್ ನಡೀತಾ ಮಾತಾಡ್ತೀವಿ. ಸೊ ಈ ತರ ಆಡ್ತಿರೋ ನಮ್ಗೆ ಖುಷಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಕ್ರಿಕೆಟ್ ಬೆಳೀತಿದೆ, ಕ್ರಿಕೆಟ್ ಬೆಳಿಬೇಕು, ನಮಗೂ ಅದೇ ಇಷ್ಟ, ಕ್ರಿಕೆಟ್ ಬೆಳಿಬೇಕು ಅನ್ನೋದೇ. ಥರ್ಡ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಂದ್ರೆ ಪವರ್ ಹಂಗಾಡಿದ್ದು ಇಂಡಿಯಾದವರು ಆಡಿದ್ರು ಪ್ರೀತಮ್. ಬಟ್ ಏನಂದ್ರೆ ನನಗೊಂದು 20-30 ರನ್ ಶಾರ್ಟ್ ಆದ್ರು ಅನ್ಸುತ್ತೆ. ಹೌದು, ಆಕ್ಚುಲಿ ಅವ್ರು ಆಡ್ತಿದ್ದು ಪೇಸ್ ಅಂದ್ರೆ ಆ ಸ್ಪೀಡ್ ಅಲ್ಲಿ ಇಶಾನ್ ಕಿಶನ್ ಇರೋ ಗಂಟ ರನ್ಸ್ ಹೇಗ್ ಬರ್ತಿದ್ರು ಅಂದ್ರೆ, ಇಶಾನ್ ಕಿಶನ್ ಪವರ್ ರನ್ ಫಾರ್ಮ್ ಅಲ್ಲಿ ಇರೋದು. ಅವ್ನು 2 years ಟೀಮ್ ಅಲ್ಲೇ ಇರ್ಲಿಲ್ಲ. ಇವಾಗ ಅವ್ರು ಕಾಂಟ್ರಾಕ್ಟರ್ ಇಲ್ಲ, ಕಾಂಟ್ರಾಕ್ಟರ್ ಅಲ್ಲೂ ಇಲ್ಲ, ಕಾಂಟ್ರಾಕ್ಟ್ ಅಲ್ಲಿ ಇರ್ಲಿಲ್ಲ. ಬಟ್ ಇವಾಗ್ಲೂ ಇಲ್ಲ ಅವರು. ಆಕ್ಚುಲಿ ಏನ್ ಆಡ್ತಿರೋದು ಮಾತ್ರ, ನಿನ್ನೆ 22 ಬಾಲ್ 62 ರನ್ಸ್ ಹೊಡೆದು ಔಟ್ ಆಗಿದ್ದು. ಅದು ಆಡೋವರೆಗೂ ಮಾತ್ರ ಒಂದೊಂದು ಬಾಲ್ ಸರಿಯಾಗಿ ಹೊಡಿತಿದ್ರು ಮಾತ್ರ, ಸಕ್ಕತ್ತಾಗಿತ್ತು ಮಾತ್ರ ಮ್ಯಾಚ್. ಆಮೇಲೆ ನಿನ್ನೆ ಅಭಿಷೇಕ್ ಶರ್ಮಾ ಇಲ್ದೇ ಇರೋದಕ್ಕೆ ನಮ್ಮ ಸಂಜು ಸ್ಯಾಮ್ಸನ್ಗೆ ಸಂಜು ಸ್ಯಾಮ್ಸನ್ ಹೇಗ್ ನನಗೇನ್ ಅನಿಸ್ತು ಅಂದ್ರೆ, ಪರ್ಸನಲ್ ಆಗಿ ಹೇಳ್ತೀನಿ, ಏನೋ ಅವರು ಓನ್ ಫ್ರೀಡಮ್ ಅಲ್ಲಿ ಬಂದಿರೋ ತರ ಇತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತು, ಸರಿ ಆಯ್ತು ನಾನು ಆಡೋದು ಇದೊಂದೇ ಮ್ಯಾಚ್, ನನ್ ಸ್ಪೇಸ್, ನನ್ ಮೈಂಡ್ ಸ್ಪೇಸ್ ಬಂದು ನಾನು ಆಡ್ತೀನಿ ಅನ್ನೋ ತರ ಇತ್ತು. ಬಂದಿದ್ದು ಓಕೆ, 1-2 ಬಾಲ್ ಡಾಟ್ ಆಡಿದ್ರು, ಬರೀ ಬೌಂಡ್ರೀಸ್, ಸಿಂಗಲ್ ತಗೊಳ್ಳಿಲ್ಲ ಅವರು. 3 ಬಾಲ್ ಡಾಟ್ ಆದ್ಮೇಲೆ ನೆಕ್ಸ್ಟ್ ಇನ್ನ 4 ಬಾಲ್ ಅಲ್ಲಿ 3 ಬಾಲ್ ಕಂಟಿನ್ಯೂಸ್ 6, ಲಾಸ್ಟ್ ಬಾಲ್ 4 ಹೊಡೆದ್ಬಿಟ್ಟು ಆಮೇಲೆ ಕ್ಯಾಚ್ ಔಟ್ ಆಗಿದ್ದು. ಹೌದು, ಅವ್ರ ಮೈಂಡ್ ಸ್ಪೇಸ್ ಅಲ್ಲಿ ಇದ್ರು, ಕ್ಲೀನ್ ಆಗಿ ಆಡಿದ್ರು. ನೆನ್ನೆ ಅವ್ರು ಇಂಪ್ರೆಸ್ ಮಾಡೋದು ನನ್ಗೂನು. ಬಟ್ ಇನ್ನೂ ಸ್ವಲ್ಪ ಇನ್ನಿಂಗ್ಸ್ ನ ಕ್ಯಾರಿ ಮಾಡಿದ್ರೆ ಅವ್ರಿಗೇನೆ ಹೆಲ್ಪ್ ಆಗ್ತಿತ್ತು ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರ ಸ್ಥಾನಕ್ಕೆ ಡೀಪ್ ಎಲ್ಲೇ ಇಡೋದು, ಡೀಪ್ ಮಿಡ್ ವಿಕೆಟ್ ಅಲ್ಲಿ ಫೀಲ್ಡರ್ ಬಾಲ್ ಮುಂಚೆ ನಿಲ್ಸಿದ್ರು. ಹೌದು, ಮೇ ಬಿ ಅದನ್ನ ನೋಡಿಲ್ಲ ಅನ್ಸುತ್ತೆ, ಏನೋ ಚೆಕ್ ಮಾಡೋದರ ಆಡಿದ್ರು. ಅಂದ್ರೆ ನನಗೆ ಒಳ್ಳೆ ಪ್ಲಾನಿಂಗ್ ಮಾಡಿದ್ರು, ರವಿ ಅವರು ಒಳ್ಳೆ ಪ್ಲಾನಿಂಗ್ ಮಾಡ್ಕೊ ಆಡಿದ್ರು. ಸೊ ಆ ಪ್ಲಾನಿಂಗ್ ತಕ್ಕನಂಗೆ ಬೌಲಿಂಗ್ ಮಾಡಿರೋದ್ರಿಂದ ವಿಕೆಟ್ ಹೋಯ್ತು ನನಗೆ ಅನ್ಸುತ್ತೆ. ಆಮೇಲೆ ಬಂದಿದ್ದು ತಿಲಕ್ ವರ್ಮಾ ಚೆನ್ನಾಗಿ ಆಡಿದ್ರು, ಬಟ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ. ಸೂರ್ಯಕುಮಾರ್ ಯಾದವ್ ಅಷ್ಟೇ ಇಂಪ್ಯಾಕ್ಟ್ ಆಗಿದ್ದು. ಒಳ್ಳೆ ಶಾಟ್ ಅದು. ಹೌದು, ಆದ್ರೆ ತುಂಬಾ ಒಳ್ಳೆ ಕ್ಯಾಚ್ ಹಿಡಿದ್ರು. ಹೌದು, ಒಳ್ಳೆ ಕ್ಯಾಚಿಂಗ್ ನೆನ್ನೆ, ಒಳ್ಳೆ ಕ್ಯಾಚಿಂಗ್ ಇತ್ತು ನೆನ್ನೆ ಅವ್ರದ್ದು. ಆಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ ಬಂದು ಏನ್ ಹೊಡೆದಿತ್ತು ಪವನ್, 6ಗಳು ಲಾಂಗ್ ಆಫ್ ಮೇಲೆ ಹೊಡೆಯೋದೇ 6ಗಳನ್ನ. ಆಕ್ಚುಲಿ ನಾನು ಪ್ರೆಡಿಕ್ಟ್ ಮಾಡಿದೆ, ಏನ್ ಗೊತ್ತಾ, ಸಿಂಗಲ್ ಇರುತ್ತೆ, ಶಿವಮ್ ದುಬೆಗೆ ಸಿಂಗಲ್ ಕೊಡಲ್ಲ. ಅದ್ ನೋಡ್ದ ಅದು ನಾನು ಅಂದ್ಕೊಂಡೆ ನೆಕ್ಸ್ಟ್ ಬಾಲ್ ಏನೋ ಆಗುತ್ತೆ, ಬೌಂಡ್ರಿ ಹೋಗುತ್ತೆ, ಇಲ್ಲ ಔಟ್ ಆಗ್ತಾರೆ ಅನ್ಕೊಂಡಿದ್ದೆ. 6 ಹೊಡೆದ್ರು ನೆಕ್ಸ್ಟ್ ಬಾಲ್. ಸಕಾಲಾಗಿತ್ತು ಮ್ಯಾಚ್ ಮಾತ್ರ. ನಮ್ಮ ಬೌಲಿಂಗ್ ಅಂತ ಬಂದ್ರೆ ನಮ್ಮ ಇವರು ವರುಣ್ ಚಕ್ರವರ್ತಿ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ದು. ಆಕ್ಚುಲಿ ಗೈಸ್ ಏನಂದ್ರೆ, ಅವ್ರ ಬೌಲಿಂಗ್ ಬರೋವರೆಗೂ ಮ್ಯಾಚ್ ಆರಾಮಾಗಿ ಹೋಗ್ತಿತ್ತು. 8 ಹೌದು, ಅವರು ಆಲ್ಮೋಸ್ಟ್ 10 ರೇಟ್ ಪರ್ ಓವರ್ ಅಲ್ಲಿ ಅಂದ್ರೆ ರನ್ ಹೊಡಿತಿದ್ರು ಅವರು. ಸೊ ವರುಣ್ ಚಕ್ರವರ್ತಿ ಬಂದ್ಬಿಟ್ಟು 2 ವಿಕೆಟ್ ತೆಗಿತಾರೆ. ಅಂದ್ರೆ ಫಸ್ಟ್ ಓವರ್ 1 ವಿಕೆಟ್ ತೆಗಿ, ಸೆಕೆಂಡ್ ಓವರ್ 2 ವಿಕೆಟ್ ತೆಗಿತಾರೆ. ಹೌದು, ಅದು 2 ಓವರ್ ಕೊಟ್ಟಿದ್ದು ಅವರಿಗೆ. ನೆನ್ನೆ ಅವ್ರಿಗೆ ತುಂಬಾ 4 ಓವರ್ ಹಾಕ್ಲಿಲ್ಲ, ಅವ್ರು ಫುಲ್ ಮುಗಿಸ್ಲಿಲ್ಲ. ಕೊಟ್ಟಿದ್ದು 2 ಓವರ್ ಅಲ್ಲೇ ಸಕ್ಕತ್ತ ಬೌಲಿಂಗ್ ಮಾಡಿದ್ದು. ಹಾರ್ದಿಕ್ ಪಾಂಡ್ಯ ಅಷ್ಟೇ ಪವರ್ ಪ್ಲೇ ಚೆನ್ನಾಗಿ ಮಾಡೋದು. ಫಸ್ಟ್ ಓವರ್ 21 ರನ್ ಕೊಟ್ಟಿದ್ದು 4 ಓವರ್ಗೆ, 2 ವಿಕೆಟ್. ಹೌದು, ಅದೇ ಹೊಡೆಸ್ಕೊಂಡಿದ್ದು ಯಾವಾಗ ಅಂದ್ರೆ ಸೆಕೆಂಡ್ ಓವರ್ ಅಲ್ಲಿ ಅವರು, ಅಂದ್ರೆ ಥರ್ಡ್ ಓವರ್ ಅವ್ರು ಬೌಲಿಂಗ್ ಬಂದಾಗಲೇ ಹೊಡೆಸ್ಕೊಂಡಿದ್ದು. ಫಸ್ಟ್ ಓವರ್ ಅಲ್ಲಿ ಬರೀ 2 ರನ್ ಕೊಟ್ಟಿದ್ದು.
ಆಮೇಲೆ ಒಳ್ಳೆ ಬೌಲಿಂಗ್ ಹರ್ಷದೀಪ್ ಸಿಂಗ್ ಯಾಕೋ ಸ್ವಲ್ಪ ಕಾಸ್ಟ್ಲಿ ಆದ್ರು ಅನ್ಸುತ್ತೆ, ಅಷ್ಟೊಂದು ನಮಗೆ. ಪ್ರೀತಮ್ ನನಗೇನು ಅನಿಸ್ತಿದೆ ಗೊತ್ತಾ, ಪಾಕಿಸ್ತಾನ್ ಮತ್ತೆ ಇಂಡಿಯಾ ಮ್ಯಾಚ್ ಬಂದು ಶ್ರೀಲಂಕಾದಲ್ಲಿ ಆಡ್ತಿರೋದು ಟರ್ನಿಂಗ್ ಟ್ರ್ಯಾಕ್. ಆಲ್ಸೋ ನೀವು ನೆನ್ಪಿಟ್ಕೊಬೇಕು ಗಾಯ್ಸ್, ಕುಲ್ದೀಪ್ ಯಾದವ್ಗೆ ತುಂಬಾ ಒಳ್ಳೆ ಸ್ಟ್ಯಾಟ್ಸ್ ಇದೆ ಅಗೇನ್ಸ್ಟ್ ಪಾಕಿಸ್ತಾನ್. ನನಗೆ ತಿಳಿದು ಹರ್ಷದೀಪ್ ಸಿಂಗ್ ಎತ್ಬಿಟ್ಟು ಹೇಗಿದ್ರು ನಮ್ಗೆ ಹಾರ್ದಿಕ್ ಪಾಂಡ್ಯ ಓಪನಿಂಗ್ ಮಾಡ್ಕೊಡ್ತಾರೆ, ಅಂದ್ರೆ ಓಪನಿಂಗ್ ಬೌಲಿಂಗ್ ಮಾಡ್ತಾರೆ. ಹೌದು, ನನಗೇನೋ ಹರ್ಷದೀಪ್ ಸಿಂಗ್ ತೆಗೆದ್ಬಿಟ್ಟು ಆ ಜಾಗ ಕುಲ್ದೀಪ್ ಯಾದವ್ ಬರೋ ತರ ಇದೆ. ಏನ್ ಹೇಳಕ್ಕಾಗಲ್ಲ ಪವನ್, ಗಂಭೀರ್ ಹೆಂಗ್ ಯೋಚನೆ ಮಾಡ್ತಂತ ಹೇಳಕ್ಕಾಗಲ್ಲ. ಆಲ್ಸೋ ನೀವು ಮರಿಬೇಡಿ, ಅದು ತುಂಬಾ ದೊಡ್ಡ ಗ್ರೌಂಡ್ ಅದು, ಪ್ರೇಮದಾಸ ಸ್ಟೇಡಿಯಂ. ಹೌದು, ಬಟ್ ಪವನ್ ನಾನು ಒಂದ್ ಕಡೆ ಸೋರ್ಸ್ ಪ್ರಕಾರ ಅಲ್ಲಿ ಇಲ್ಲಿ ಪ್ರೆಡಿಕ್ಷನ್ ನೋಡ್ತಿದ್ದೆ, ಎಲ್ಲ ಏನಿತ್ತು ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಸೋಲುತ್ತೆ ಅಂತ ಇತ್ತು. ನಾನು ಅದನ್ನ ನೋಡ್ಬಿಟ್ಟು 10 ನಿಮಿಷ ನಕ್ಕಿದೀನಿ. ನಿನಗೆ ಇದು ಕೇಳಿದ್ರೆ ಏನನ್ನಿಸ್ತೆ ಪವನ್? ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ನಾನು ಮಾತಾಡ್ಬೇಕು. ಅವರು ತಾರೀಕ್ ಇದಾರಲ್ಲ, ಅಲ್ವಾ, ಅವ್ರು ಬೌಲಿಂಗ್ ಮಾಡ್ತಾರಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ ಯಾರಾದ್ರೂ ಒಬ್ರು ಅವ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಅವ್ರು ಆಡ್ಲಿಲ್ಲ ಅಂತ ಅಂದ್ರೆ ಹಿಂದೆ ಹೋದ್ರೆ ಓಕೆನಾ, ಅಪೀಲ್ ಮಾಡಿದ್ರೆ ಸೊ ಬೌಲಿಂಗ್ ನ ಚೆಕ್ ಮಾಡ್ಬೇಕಂತ ಬರುತ್ತೆ. ಹೌದು, ಅದು ಅವಾಗ ಏನಾಗುತ್ತೆ, ಅಂಪೈರ್ ಮೇಲೆ ಹೊಣೆ ಬೀಳುತ್ತೆ ಅದು. ಹೌದು, ಆಕ್ಚುಲಿ ನನಗೆ ಈ ಡೌಟ್ ಹೋದ್ ಮ್ಯಾಚ್ ಅಲ್ಲಿ ಇತ್ತು, ಬಟ್ ಆ ಡೌಟ್ ಪ್ರಾಪರ್ ಆಗಿದ್ಯಾ ಇಲ್ವಾ ಅಂತ ನನಗೆ ಕ್ವಶನ್ ಇತ್ತು, ಏನಕ್ಕೆ ಅವ್ರು ಅಪೀಲ್ ಮಾಡ್ತಿಲ್ಲ ಅಂತ. ಬಟ್ ನಾನು ಸೋರ್ಸ್ ಪ್ರಕಾರ ನಾನು ಸ್ವಲ್ಪ ತಿಳ್ಕೊಂಡಿದ್ ಪ್ರಕಾರ ಹಂಗೇನೆ ಒಬ್ರು ಮಾಡಿದ್ರು ಇಂಡಿಯಾದವರು, ಅವ್ರನ್ನ ಚೆಕ್ ಮಾಡ್ಬೇಕಾಗುತ್ತೆ. ಅವ್ರು ಕರೆಕ್ಟ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ಟೆಸ್ಟಿಗೆ ಕಳಿಸ್ಬೇಕಾಗುತ್ತೆ ಇವಾಗ. ಸೊ ನಾಳಿಕೆ ಹೆಂಗಾಗುತ್ತೆ ಅದೊಂದು ನಂಗೆ ಕ್ಯೂರಿಯಾಸಿಟಿ ತುಂಬಾ ಇದೆ. ಹಂಗೇನೆ ಮಾಡ್ತಾರಾ ಇಲ್ವಾ, ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಮೂವ್ಮೆಂಟ್, ಅವೆಲ್ಲ ನಂಗೆ ತಿಳ್ಕೊಬೇಕಂತ ತುಂಬಾ ಆಸೆ ಇದೆ ಪವನ್. ಏನಕ್ಕಂದ್ರೆ ಇಂಡಿಯಾ ಪಾಕಿಸ್ತಾನ ತುಂಬಾ ಹೈ ಇಂಟೆನ್ಸಿಟಿ ಮ್ಯಾಚ್ ಗಳಿರುತ್ತೆ. ಸೊ ಒಬ್ರು ಬಿಟ್ಕೊಳಕ್ ರೆಡಿನೇ ಇರಲ್ಲ ಆಯ್ತಾ. ಆಮೇಲೆ ತಾರೀಕ್ ಬೇರೆ ನಿಂತ್ಕೊಂಡು ಚೆಕ್ ಮಾಡ್ತಾ ಇರ್ತಾರೆ ಬೌಲಿಂಗ್ ನ. ಆಮೇಲೆ ಅವ್ರು ಹೇಳ್ತಾರೆ ನನ್ ಕೈ ಇರೋದು ಹೆಂಗೆ ಅಂತ. ಸೊ ಇದಕ್ಕೆ ಇಂಡಿಯಾ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ, ಅದಕ್ಕೆ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಾಳೆ ಮ್ಯಾಚ್ ಸಕ್ಕತ್ತಾಗಿರುತ್ತೆ, ನೋಡ್ಬೇಕು ನಾಡ್ದು. ಓಕೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಆಡಿತ್ತು ಇಂಡಿಯಾ. ಸೊ ಅವ್ರು ಗೆದ್ದು ಆಲ್ಮೋಸ್ಟ್ ಟಾಪ್ ಅಲ್ಲಿ ಇದ್ದಾರೆ. ಸೊ ಆಲ್ಮೋಸ್ಟ್ ಪ್ಲೇ ಆಫ್ ಕ್ವಾಲಿಫೈ ಆದ್ರು ಅಂತ ಹೋಗ್ಬಿಡ್ತಾರೆ ಆರಾಮಾಗಿ. ಇವತ್ ನಡೆದಿದ್ದು ಬಿಗ್ ಅಪ್ಸೆಟ್ ಈ ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಅಪ್ಸೆಟ್ ಇದೆ ಹೇಳ್ಬೇಕಂದ್ರೆ. 2007 ಗೆದ್ದಿದ್ರು, ಅದು ವರ್ಲ್ಡ್ ಕಪ್ ಫಸ್ಟ್ ಎಡಿಷನ್ ಅಲ್ಲಿ ಗೆದ್ದಿದ್ದು ಜಿಂಬಾಬ್ವೆ ಆಸ್ಟ್ರೇಲಿಯಾ ಮೇಲೆ. ಅದಾದ್ಮೇಲೆ ಇದೇ ಸಲ ಗೆಲ್ತಿರೋದು. ಸೊ ಹೆಂಗ್ ಗೆದ್ರು ಅಂದ್ರೆ ಹೆಡ್ ಟು ಹೆಡ್ ಇದೆ, ಆಸ್ಟ್ರೇಲಿಯಾ 0 ಇವ್ರು 2. ಹೌದು, ಸಕ್ಕತ್ತಾಗಿದೆ ಈ ಮ್ಯಾಚ್ ಮಾತ್ರ. ಬ್ಯಾಟಿಂಗ್ ಅಷ್ಟೇ ಅನ್ಕೊಂಡ್ವಿ ಅಂದ್ರೆ 170 ಹೊಡೆದಿದ್ದು, 160 ಹೊಡೆದಿದ್ದು. ಸೊ ಹೊಡಿಬಹುದು ಆರಾಮಾಗಿ ಇವರು. ಏನಕ್ಕಂತ ಅಂದ್ರೆ ಅವರು ಸೆಟ್ಲ್ ಆಗಿದ್ರು, ವಿಕೆಟ್ ಹೋಗ್ತಿರ್ಲಿಲ್ಲ, ಆದ್ರೂ ಇದು ಇನ್ನಿಂಗ್ಸ್ ಹೋಗ್ತಿರ್ಲಿಲ್ಲ ಮುಂದೆ. ಸೊ ಫೀಲ್ಡಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ರು ಹಂಗಿತ್ತು. ಸೊ ನಾನೇನ್ ಅನ್ಕೊಂಡೆ ಆರಾಮ್ ಹೊಡೆದ್ಬಿಡ್ತಾರೆ ಆಸ್ಟ್ರೇಲಿಯಾ ಅನ್ಕೊಂಡೆ. ಆಮೇಲೆ ಹೋಗ್ತಾ ಏನಾಯ್ತಂದ್ರೆ ನಮ್ಮ ಆಸ್ಟ್ರೇಲಿಯಾದವ್ರು ಬ್ಯಾಟಿಂಗ್ ಬಂದ್ಮೇಲೆ ವಿಕೆಟ್ ಬೀಳ್ತಿದ್ದೇವೆ. ಪವರ್ ಪ್ಲೇ ಅಲ್ಲೇ 4 ವಿಕೆಟ್ ಬಿದ್ದಿದೆ, 29 ನನಗೆ ಶಾಕ್ ಆಗೋಯ್ತು. ಏನ್ ಗುರು ಹಿಂಗಾಗ್ತಿದೆ, ಅದು ಆಸ್ಟ್ರೇಲಿಯಾ ಟೀಮ್ ಅನಿಸ್ಬಿಡ್ತು. ಆಮೇಲೆ ಮ್ಯಾಕ್ಸ್ವೆಲ್ ಮತ್ತೆ ಕುನೆಮನ್ ನಿಂತ್ಕೊಂಡು ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು. ಓಕೆ ಸಾರಿ, ಮ್ಯಾಥ್ಯೂ ರೆನ್ಶಾ ನಿಂತ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು. ಬಟ್ ಆದ್ರೂ ಗೆಲ್ಲಕ್ ಆಗಿಲ್ಲ ಪವನ್. ಆಕ್ಚುಲಿ ಬ್ಲೆಸಿಂಗ್ ಮುಜರಾಬಾನಿ ತುಂಬಾ ಚೆನ್ನಾಗಿದೆ ಗೈಸ್. ಹೋದ ಶಾರ್ಟ್ಸಿ ಬಿಲ್ಲಿದ್ರು ಅವರು. ಈ ಸತಿ ಇದಾರಾ? ಇಲ್ಲ, ಈ ಸಲ ಎಲ್ಲೂ ಇಲ್ಲ. ಆಕ್ಚುಲಿ ಬ್ಯಾಟಿಂಗ್ ಬಂದು ಜಿಂಬಾಬ್ವೆ ಕಡೆ ಬೆನೆಟ್ ಕೊನೆ ಗಂಟ ನಿಂತ್ಕೊಂಡು. ನನಗೆ ಏನ್ ಅನಿಸ್ತು ಗೊತ್ತಾ ಪವನ್, ಅವ್ರು ಇನ್ನೊಂದು ಸ್ವಲ್ಪ ಅಕ್ಸಿಲರೇಟ್ ಮಾಡ್ಬೋದಿತ್ತು ಅನ್ಸುತ್ತೆ ಇನ್ನಿಂಗ್ಸ್ ನ. ಯಾಕಂದ್ರೆ ಅವರು 51 ಬಾಲ್ 61 ಅಷ್ಟೇ ಇದ್ದಿದ್ದು. ಇನ್ನೊಂದು ಹೇಳಿಲ್ಲ, ಮೇ ಬಿ ಅವರು ಪಿಚ್ ನ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಅದೇ ವಿಕೆಟ್ ಕಳ್ಕೊಂಡಿಲ್ಲ, ಅದೊಂದು ಮಾಡ್ತಿದ್ರು, ಗ್ಯಾಪ್ ಇರೋ ಕಡೆ ಬೌಂಡ್ರಿ ಸ್ಕೋರ್ ಮಾಡ್ತಿದ್ರು. ಬಟ್ ಆದ್ರೂ ಏನೇ ಆದ್ರೂ ಮ್ಯಾಚ್ ಲಾಸ್ಟ್ ಗೆದ್ದಿದ್ದು ಜಿಂಬಾಬ್ವೆ. ಅದೇ ಲಾಸ್ಟ್ ಮ್ಯಾಚ್. ಇನ್ನೊಂದು ಇದು ಜಿಂಬಾಬ್ವೆಗೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಇದ್ದಿದ್ದು ಡಿಫ್ರೆನ್ಸ್ ಏನಂದ್ರೆ ಇಲ್ಲೇ ಹೇಳ್ತೀವಿ ನೋಡಿ. ಬೆನೆಟ್ ಇನ್ನಿಂಗ್ಸ್ ಮತ್ತೆ ಆಸ್ಟ್ರೇಲಿಯಾ ಇನ್ನಿಂಗ್ಸ್. ಬೆನೆಟ್ ವಿಕೆಟ್ ಕಳ್ಕೊಂಡಂಗೆನೆ ಸ್ಟ್ರೈಕ್ ರೇಟ್ ಮಾಡಿ ಚೆನ್ನಾಗಿ ಆಡಿದ್ರು. ಬಟ್ ಆಸ್ಟ್ರೇಲಿಯಾದವ್ರು ಹಂಗ್ ಮಾಡಿಲ್ಲ, ಎಲ್ಲಾ ಬೌಂಡ್ರೀಸ್ ಹೊಡೆಯಕ್ ಹೋಗಿನೇ ಔಟ್ ಆಗಿದ್ದವರು. ಟೀಮ್ ಡೇವಿಡ್ ಪವನ್ ಪವರ್ ಪ್ಲೇ ಅಲ್ಲಿ 3rd ಬಂದಿದ್ದವ್ರೆ ಅಲ್ಲ, 4th ಬಂದಿದ್ದ ಅನ್ಸುತ್ತೆ ಅವರು. ನನಗೇನೋ ಅಲ್ಲಿ ಕಳಿಸ್ಬಿಟ್ಟು ತುಂಬಾ ತಪ್ಪು ಮಾಡಿದ್ರು ಅನ್ಸುತ್ತೆ. ಇಲ್ಲ ಬರ್ಬೇಕಿತ್ತು. ಇಲ್ಲ, ನನಗೆ ಏನ್ ಅನಿಸ್ತೆ ಗೊತ್ತಾ, ಅವರು ಆಲ್ಮೋಸ್ಟ್ ಲಾಸ್ಟ್ 6 months ಇಂದನು ನಂಬರ್ 3 ಅಲ್ಲಿ ಆಡ್ತಾರೆ, ನಂಬರ್ 3 ನಂಬರ್ 4 ಆಡ್ತಿರೋದು. ವಿಕೆಟ್ಸ್ ಬಿತ್ತು ಅಂದ್ರೂ ನಂಬರ್ 4 ಬರ್ತಿರೋದು. ಟೀಮ್ ಡೇವಿಡ್ ಅವರಿಗೆ ಇದ ಪ್ರಮೋಟ್ ಮಾಡಿದ್ದಾರೆ. ಓಕೆ, ನೀನ್ ಹೇಳಿದ್ ಕರೆಕ್ಟ್. ಲಾಸ್ಟ್ ಪ್ರೀವಿಯಸ್ ಸೀರೀಸ್ ಎಲ್ಲ ನಂಬರ್ 3 ನಂಬರ್ 4 ಅಲ್ಲಿ ಆಡಿದ್ದಾರೆ. ಬಟ್ ಅವ್ರು ಇಂಡಿಯಾದಲ್ಲಿ ಆಡಿಲ್ಲ, ಏಷ್ಯನ್ ಪಿಚ್ ಅಲ್ಲಿ ಆಡಿಲ್ಲ. ಅವರು ಬರೀ ಸೇನಾ ಕಂಟ್ರೀಸ್ ಅಲ್ಲೇ ಆಡಿರೋದು. ಆ ಪ್ಲೇಸ್ ಅಲ್ಲಿ ಅವ್ರು ಆಡ್ತಿರೋದ್ರಿಂದ ಸೊ ಅವ್ರನ್ನೇ ಕಳಿಸ್ಬೇಕಾಗಿದೆ. ಏನಕ್ಕಂದ್ರೆ ಮಾರ್ಷಿಲ್ಲ, ಅದು ಮಾರ್ಷಲ್ ಇದ್ರು ಅಂದಿದ್ರೆ ಸ್ವಲ್ಪ ಕೆಳಗಡೆ ಬರ್ತಿದ್ರು ಅವರು. ಸೊ ಅವರೇ ಇಲ್ದಿರೋ ಕಾರಣ ಬ್ಯಾನ್ ಬಂದಿದ್ದು. ಬೌಲಿಂಗ್ ಚೆನ್ನಾಗಿ ಹಾಕಿದ್ದು, ಮುಜರ್ಬಾನಿ ಬೌಲಿಂಗ್ ಚೆನ್ನಾಗಿ ಹಾಕ್ಬಿಟ್ಟು ಕ್ಯಾಚ್ ಬಂತು ಅವ್ರಿಗೆ. ಒಳ್ಳೆ ಕ್ಯಾಚ್ ಹಿಡಿದ್ರು ಮಾತ್ರ. ಅದನ್ನು ಫಸ್ಟ್ ಡಕ್ಔಟ್ ಆಗಿದ್ದು, ಸಕ್ಕತ್ತಾಗಿ ಹಿಡಿದಿದ್ರು ಮಾತ್ರ ಕ್ಯಾಚ್. ಇನ್ನೊಂದು ನೋಡ್ದ, ಯಾರೋ
ಬೆನ್ ವಾರ್ಷಿಯಸ್ ಔಟ್ ಆಗಿದ್ದು ಕ್ಯಾಚ್ ಹಿಡಿದ್ರು ಗೊತ್ತಾ, ಡೀಪ್ ಎಕ್ಸ್ಟ್ರಾ ಒಳ್ಳೆ ಕ್ಯಾಚ್ ಇಟ್ಟಿದ್ದ ಮಾತ್ರ, ಸಖತ್ ಕ್ಯಾಚ್ ಮಾತ್ರ ಅದು ಮಾತ್ರ. ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಟೂರ್ನಮೆಂಟ್, ಈ T20 ವರ್ಲ್ಡ್ ಕಪ್ ಎಡಿಷನ್ ಅಲ್ಲಿ ಫೀಲ್ಡಿಂಗ್ ಸೂಪರ್ ಆಗಿದೆ ಎಲ್ಲ ಟೀಮ್ದು. ಆಲ್ಮೋಸ್ಟ್ ಫೀಲ್ಡಿಂಗ್ ಇಂದಾನೆ ಮ್ಯಾಚ್ ನ ಫುಲ್ ಮಾಡ್ಕೊತಿದ್ದಾರೆ. ನಮಿಬಿಯಾ ಕ್ಯಾಪ್ಟನ್ ಹೇಳಿದ್ ಕೇಳಿಸ್ಕೊಂಡ ಏನು ಆಕ್ಚುಲಿ ಏನ್ ಹೇಳಿದ್ರು ಅಂದ್ರೆ ಇಂಡಿಯಾಗೆ ನೈಟ್ ಸೆಷನ್ಸ್ ಇತ್ತಂತೆ. ಓಕೆ, ನಾವು 2 ಟೈಮು ಅವರಿಗೆ ನೈಟ್ ಸೆಷನ್ಸ್ ಇತ್ತಂತೆ, ಇವ್ರಿಗೆ ಕೊಟ್ಟಿಲ್ಲ ಅಂತ ಇವ್ರಿಗೆ ಚಾನ್ಸ್. ಅಂಡ್ ಇವ್ರ ಕಂಟ್ರಿದಲ್ಲಿ ನಮಿಬಿಯಾದಲ್ಲಿ ಫ್ಲಡ್ ಲೈಟ್ಸ್ ಇಲ್ಲ ಅಂತೆ, ಸೊ ಅವರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತೆ ಫ್ಲಡ್ ಲೈಟ್ಸ್ ಕೆಳಗಡೆ ಬಂದು ಕ್ಯಾಚ್ ಹಿಡಿಬೇಕು ಅಂದ್ರೆ. ಆಕ್ಚುಲಿ ಗೈಸ್ ಹೇಳ್ತೀನಿ ನಿಮ್ಗೆ, ತುಂಬಾ ಕಷ್ಟ ಫ್ಲಡ್ ಲೈಟ್ಸ್ ಕೆಳಗಡೆ ಕ್ಯಾಚ್ ಹಿಡಿಯೋದು. ಕಣ್ಣಿಗೆ 4 ಸೈಡ್ ಇಂದಾನು ಲೈಟ್ ಬೀಳ್ತಿರುತ್ತೆ, ಆ ಲೈಟ್ ನ ತೆರೆದ್ಬಿಟ್ಟು ನೀವು ಕ್ಯಾಚ್ ಹಿಡಿಬೇಕು, ತುಂಬಾ ಕಷ್ಟ. ನೋಡಿದ್ರು ಅನ್ಸುತ್ತೆ ಮೊನ್ನೆ ಫಿಲ್ಪ್ ಶಾಟ್ ಅಷ್ಟೇ ಹೇಳ್ತಿದ್ರಲ್ಲ, ಅವ್ರ ಕ್ಯಾಚ್ ಅಂದ್ರೆ ಅದು ಮುಂದೆ ಬಿತ್ತು ಸ್ವಲ್ಪ ಬಾಲ್, ಸೊ ಈ ಕಡೆ ಮುಚ್ಕೋತಿದ್ರು. ಸೊ ಅವಾಗ್ಲೇ ಗೊತ್ತಾಯ್ತು ಸ್ವಲ್ಪ ಏನೋ ಅದು ತುಂಬಾ ಇದಾಗುತ್ತೆ ಅಂತ. ಆಮೇಲೆ ನಾವು IPL ನೋಡಿದ್ವಿ, ತುಂಬಾ ಜನ ಕ್ಯಾಚ್ ಬಿಟ್ಟಾಗ ಅವರೆಲ್ಲ ಜಾಸ್ತಿ ಇದನ್ನ ಕಂಪ್ಲೇಂಟ್ ಮಾಡಿದ್ರೆ ಲೈಟ್ಸ್ ಬಗ್ಗೆ. ಸೊ ಲೈಟ್ಸ್ ಅವ್ರಿಗೆ ಕಣ್ಣಿಗೆ ಬಿದ್ರೆ ಹಿಡಿಯಕ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ನನಗೆ ಅನಿಸ್ತಾ ನಮಿಬಿಯಾಗೆ ಸ್ವಲ್ಪ ಮೋಸ ಆಗಿದೆ ಅನ್ಸುತ್ತೆ. ನನಗೆ ತಿಳಿದು ಅವರಿಗೂ ಸೆಷನ್ಸ್ ಕೊಡ್ಬೇಕಿತ್ತು, ಏನು ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಏನ್ ಪವನ್, ಈಗ ಇಂಡಿಯಾದಲ್ಲೇ ಹಾಸ್ಟ್ ಮಾಡೋದ್ರಿಂದ ನಮ್ದು ಹಾಸ್ಟಿಂಗ್ ನೇಷನ್ ಇರೋದ್ರಿಂದ ನಮಗೆ ಸಪೋರ್ಟ್ ಇರುತ್ತೆ. ಸೊ ಸಪೋರ್ಟ್ ಅನ್ನೋದು ಪ್ರೀತಮ್, ನೀನು ಆಸ್ಟ್ರೇಲಿಯಾ ಮೇಲೆ ಇಂಗ್ಲೆಂಡ್ ಮೇಲೆ ತಗೊಂಡ್ರೆ ಪರವಾಗಿಲ್ಲ, ಈ ಚಿಕ್ಕ ನೇಷನ್ಸ್ ಮೇಲೆ ತಗೊಂಡು ಏನು ಯೂಸ್ ಇಲ್ಲ ಗೈಸ್. ಇವೆಲ್ಲ ಆಕ್ಚುಲಿ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ನಮ್ಮ ಬೇರೆ ಟೀಮ್ಸ್ ಗಳೆಲ್ಲ ಬೆಳಿಬೇಕು ಸ್ವಲ್ಪ. ಅವಾಗ ಇನ್ನು ಕ್ರಿಕೆಟ್ ಬೆಳೆಯುತ್ತೆ. ಸೊ ಕ್ರಿಕೆಟ್ ಬೆಳೆದ್ರೆ ನಮ್ಗೆ ಇನ್ನೂ ಖುಷಿ. ಆಕ್ಚುಲಿ ನೇಪಾಲ್ ಕ್ಯಾಪ್ಟನ್ ಕೂಡ ಹೇಳಿದ್ದಾರೆ, ಹೌದು, ನಮ್ ಕಂಟ್ರಿಗೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಇಂಡಿಯಾದವ್ರು ಬಂದ್ ಮ್ಯಾಚ್ ಆಡಿ ನಮ್ಮ ಕ್ರಿಕೆಟಿಂಗ್ ಬೋರ್ಡು ಬೆಳೆಯುತ್ತೆ. ಲೈಕ್ ನಾವು ಬೇರೆ ದೇಶನ ಎಕ್ಸ್ಪ್ಲೋರ್ ಮಾಡ್ಬೋದು, ನಮಗೂ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಕಂಟ್ರೀಸ್ ಮೇಲೆ ಆಡಿರೋದು. ಅವ್ರು ಹೇಳಿದ್ರಲ್ಲಿ ಒಂದು ಎಮೋಷನ್ಸ್ ಇತ್ತು. ಸೊ ನಾವು ಆಡ್ಬೇಕಂದ್ರೆ ಆಸೆ ಇದೆ, ಬಟ್ ಯಾರು ಹೋಗ್ತಿಲ್ಲ ಅಲ್ಲಿಗೆ. ಸೊ ಅವ್ರು ಕರೆದಿದ್ ನೆನ್ನೆ ಮಾತಾಡಿ ತುಂಬಾ ಒಳ್ಳೇದು ಹೇಳ್ಬೇಕಂದ್ರೆ, ಅದನ್ನ ಹೈಯರ್ ಮ್ಯಾನೇಜ್ಮೆಂಟ್ ICC ಅವ್ರು ಕೇಳಿಸ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು ಅಂತ ಅನ್ಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಆದ್ರೂ ಇವತ್ತು ಜಿಂಬಾಬ್ವೆ ಗೆದ್ದು ತುಂಬಾ ಚೆನ್ನಾಗಿ ನನ್ಗೆ ಖುಷಿ ಆಯ್ತು ಹೇಳ್ಬೇಕಂದ್ರೆ. ಏನಕ್ಕಂದ್ರೆ ಆಸ್ಟ್ರೇಲಿಯಾದವ್ರು ಹೆಂಗಿದ್ರು ಅಂದ್ರೆ ಇಷ್ಟ ದಿನ ಅವರೇ ರೂಲರ್ ಅನ್ಕೋಬಿಟ್ಟಿದ್ರು, ಅವ್ರ ಸೋಲ್ಸಕ್ ಯಾರು ಆಗಲ್ಲ. ಹೌದೌದು, ಅದೊಂದು. ಅಂಡ್ ದೆನ್ ಸ್ಟೀವ್ ಸ್ಮಿತ್ ಇದ್ದಾರೆ, ಏನಕ್ಕೆ ಆಡಿಸ್ತಿಲ್ಲ ಅವ್ರನ್ನ? ಏನೋ ಇವತ್ತು ಟೀಮ್ ಡೇವಿಡ್ ಬಂದಿರೋದ್ರಿಂದ ಒಳಗಡೆ ಸ್ಥಾನ ಕೊಟ್ಟಿರ್ಬೇಕು. ನೆಕ್ಸ್ಟ್ ಮ್ಯಾಚ್ ಆಡಿಸ್ಬೋದು ಅನ್ಸುತ್ತೆ. ಏನಕ್ಕೆ ನೆಕ್ಸ್ಟ್ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ಇರುತ್ತೆ ಅವ್ರಿಗೆ. ಅದು ಶ್ರೀಲಂಕಾ ಮೇಲೆ ಇರೋದು, ಅದು ಶ್ರೀಲಂಕಾದಲ್ಲಿ ಇರೋದು. ಸೊ ಇದರಿಂದ ನೆಕ್ಸ್ಟ್ ಮ್ಯಾಚ್ ಸೋತ್ರೆ ಮನೆಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಗೈಸ್, ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂಸ್ ಆಫ್ 4 ಮ್ಯಾಚಸ್. ಇವಾಗ ನಡೀತಿದೆ, ಆಲ್ರೆಡಿ ಮ್ಯಾಚ್ ನಡೀತಿದೆ, ನೆಕ್ಸ್ಟ್ ಮ್ಯಾಚು ಇದೆ, ಅದು ಚೆನ್ನಾಗಿದೆ. ಸೊ ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. See you in the next video guys. Bye bye. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮರಿಬೇಡಿ. ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿಲ್ಲ ನನಗೆ, ಲೈಕ್ಸ್ ಬರ್ತಿಲ್ಲ, ಕಮೆಂಟ್ಸ್ ಬರ್ತಿಲ್ಲ. ಸೊ ಸ್ವಲ್ಪ ಸಪೋರ್ಟ್ ಮಾಡಿ, ನಾವು ಸ್ವಲ್ಪ ವಿಡಿಯೋ ಮಾಡ್ತೀವಿ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮ 2 ಲೈಕ್ಸ್, ಫ್ರೆಂಡ್ಸ್ ಕಡೆ 5-6 ಜನ ಅವರೇ. ಸಪೋರ್ಟ್ ಮಾಡಿ, ನಾವು ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡ್ತೀವಿ, ನಿಮ್ಗೆ ನಮಗೂ ಮೋಟಿವೇಟ್ ಆಗುತ್ತೆ ಅವಾಗ. ಸೊ ಗೈಸ್, ಆಕ್ಚುಲಿ ಇನ್ನ ಬೇರೆ ಪ್ಲಾನ್ಸ್ ಇದೆ, ಬಟ್ ಅದ್ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಬೇಕು. ಸಪೋರ್ಟ್ ಬೇಕು. ಆ ಪ್ಲಾನ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನಮ್ಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಒಂಥರ ಡಿಮೋಟಿವೇಟ್ ಆಗ್ಬಿಡ್ತೀವಿ ನಾವು. ನಮಗೆ ಮೋಟಿವೇಟ್ ಮಾಡಿ, ನಾವು ಇನ್ನೂ ಚಿಕ್ಕವರು, ಬೆಳೆಸಿ ಸ್ವಲ್ಪ ನಮ್ಮನ್ನು. ಇಷ್ಟು ಹೇಳ್ತಾ ಗೈಸ್, see you next video. Bye bye.